India का कोई freedom on 50 August 1957 after and there were many freedom fighters sacrificed their lives for our motherland. We should be good students. Follow ನಾವು ನಮ್ಮ ದೇಶದ ಸ್ವಾತಂತ್ರ್ಯ ತುಂಬಾ ಸಂಭ್ರಮದಿಂದ ಆಚರಿಸುತ್ತೇವೆ. ನಮ್ಮ ದೇಶಕ್ಕೆ ಆಗಸ್ಟ್ 15 ಸ್ವಾತಂತ್ರ್ಯ ಸಿಕ್ಕಿತು. ಈ ಭವ್ಯವಾದ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಹಾಗೂ ಎಲ್ಲ ದೇಶಭಕ್ತರು ಇವತ್ತಿನ ನೆನಪಿಸಿಕೊಳ್ಳಬೇಕು. ಅಂಬೇಡ್ಕರ್ in 1947 India got freedom from British rule. We got this freedom fighters like Mahatma Gandhi, Subhash Chandra Bose, Bhagat Singh and Sardar Vallabhbhai Patel. Today we remember and thank them with our hearts. We are the future of our country. We must study hard, respect our elders and keep our surroundings clean. ತ್ಯಾಗದ ಪ್ರತೀಕ, ಬಿಳಿ ಶಾಂತಿಯ ಪ್ರತೀಕ, ಹಸಿರು ಸಮೃದ್ಧಿಯ ಪ್ರತೀಕ, ಧ್ವಜದ ಮಧ್ಯದಲ್ಲಿರುವ ನೀಲಿ ಬಣ್ಣದ ಅಶೋಕ ಚಕ್ರವು ನಿರಂತರ ಮುನ್ನಡೆಯನ್ನು ತೋರಿಸುತ್ತದೆ. All these days, 1947, India became a free country because of great heroes, leaders like Mahatma Gandhi, Netaji Subhash Chandra Bose and Bhagat Singh. Both brave gave this freedom with much always remember and respect. ಊರ ನಾಗರಿಕರೇ ಹಾಗೂ ನನ್ನ ಎಲ್ಲಾ ಗೆಳೆಯ ಗೆಳತಿಯರಿಗೂ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ನಮ್ಮ ಶಾಲೆಯಲ್ಲಿ ಸರಿಯಾಗಿ 8:30ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ 80ನೇ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಅಂತಹ Do you know what independence means? It means we are proud to be Indians. Let's celebrate our country's birthday with joy and pride. Let's sing a anthem, national anthem, Janagana with love and respect. Thank you and jai. ಇನ್ನು ಅವಲಂಬಿಸಿಕೊಳ್ಳಬೇಕು ಅಂತ ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ಸ್ವತಂತ್ರ ಹೋರಾಟಗಾರರೇ ಕಾರಣ. ಮಹಾತ್ಮ ಗಾಂಧೀಜಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಸುಭಾಷ್ ಚಂದ್ರ ಬೋಸ್ ನಂತಹ ಮಹಾನ್ ನಾಯಕರು ನಮ್ಮ ದೇಶಕ್ಕಾಗಿ ದೊಡ್ಡ ದೊಡ್ಡ ಹೋರಾಟ ಮಾಡಿದರು. ಇಂದು ನಾವು ಅವರನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳಬೇಕು. ನಮ್ಮ ಚಂದದ ತ್ರಿವರ್ಣ ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆ ಆಡುವುದು ನನಗೆ ತುಂಬಾ ಇಷ್ಟ. ನಾವೆಲ್ಲರೂ ಚೆನ್ನಾಗಿ ಓದಿ ನಮ್ಮ ತಾಯ್ನಾಡಿನ ಕೀರ್ತಿಯನ್ನು ಬೇಕಾದಾದ್ಯಂತ ಸ್ಮರಿಸಿಕೊಳ್ಳಬೇಕು. ಧನ್ಯವಾದಗಳು. दिए अपना जीवन बलिदान किया, हम उनके त्याग और बलिदान को हमें याद रखना चाहिए. ಅತಿಥಿಗಳ ಸರದಿ ಸದಾಕಾಲ ನಮ್ಮೊಟ್ಟಿಗೆ ಪ್ರೋತ್ಸಾಹವನ್ನ ನೀಡ್ತಾ ನಮ್ಮ ಶಾಲೆಯ ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಗೊತ್ತಿದೆ ಸ್ವಾತಂತ್ರ್ಯ ಅಂದ್ರೆ ಏನು, ಸ್ವಾತಂತ್ರ್ಯದ ಪೂರ್ವ ಭಾರತ ಹೇಗಿತ್ತು, ಸ್ವಾತಂತ್ರ್ಯದ ನಂತರ ಭಾರತ ಹೇಗಿದೆ ಅಂತಕ್ಕಂಥ. ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಬಹಳ ಪೂರ್ವ ಸಿದ್ಧತೆಯಿಂದ ಸಾಕಷ್ಟು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಿದ್ಧರಾಗಿದ್ದೀರಾ. ಬಹಳಷ್ಟು ನಾನು ಮಾತನಾಡಲಿಕ್ಕಿಲ್ಲ, ಆದ್ರೆ ಅಗತ್ಯ प्रणीता